ಸ್ಕ್ರೀನ್ ಮೇಲೆ ನೋಡ್ತಿರುವಂಥ ಪ್ರಾಣಿ ಹೆಸರು ಮಸ್ಕಾಕ್ಸ್ ಅಂತ ಹೇಳಿ. ಕಳೆದ 6 ಲ್ಯಾಕ್ ಇಯರ್ಸಿಂದನೂ ಭೂಮಿ ಮೇಲೆ ನಾವು ಇದರ ಅಸ್ತಿತ್ವನ ಕಾಣ್ಬೋದು. ಸಾಕಷ್ಟು ಪ್ರಾಕೃತಿಕ ವೈಕೋಪ ಆಗಿರ್ಬೋದು, ಆಮೇಲೆ ಕ್ಲೈಮೇಟ್ ಒಳಗೆ ಚೇಂಜಸ್ ಆಗಿರ್ಬೋದು, ಅಥವಾ ಇದರಿಂದ ಸಾಕಷ್ಟು ಪ್ರಾಣಿಗಳು ವಿಲುಪ್ತ ಆದವು ಅಥವಾ ವ್ಯಾನಿಷ್ ಆದವು. ಬಟ್ ಈ ಪ್ರಾಣಿ ಮಾತ್ರ ಉಳ್ಕೊಂಡ್ಬಿಡುತ್ತೆ. ರೀಸನ್ ಇಷ್ಟ, ಈ ಪ್ರಾಣಿ ಪರಿಸ್ಥಿತಿಗೆ ಅನುಗುಣವಾಗಿ ಭೂಮಿ ಮೇಲಿರುವಂಥ ಎಲ್ಲ ಕ್ಲೈಮೇಟ್ ಚೇಂಜಸ್ ಆಗಿರ್ಬೋದು ಅಥವಾ ಪ್ರಕೃತಿ ವಿಕೋಪ ಆಗಿರ್ಬೋದು, ಎಲ್ಲ ಚೇಂಜಸ್ಗೂ ಬದಲಾವಣೆಯಾಗಿ ಈಗಲೂ ನಮ್ಮ ಭೂಮಿ ಮೇಲೆ ಅಸ್ತಿತ್ವದಲ್ಲಿದೆ. ನಾವು ಮನುಷ್ಯರು 2 ಲ್ಯಾಕ್ ಇಯರ್ಸಿಂದ ಈ ಭೂಮಿ ಮೇಲೆ ಇದ್ದೀವಿ. ಈಗೋ ಒಳಗಿರ್ತೀವಿ ನಾವು. ನಾನು ಇರೋದೇ ಹಿಂಗೆ, ಇದು ನಾನು ಮಾಡಿದ್ದು, ಇದು ನಂದು. ಆ ಈಗೋನ ನಾವು ಮತ್ತೆ ಪ್ರೌಡ್ ಮಾಡ್ತೀವಿ. ನಾವು ಮನುಷ್ಯರು ಬದಲಾವಣೆ ನಮಗೆ ಭಾಳ ಅವಶ್ಯ ಐತಿ. ಬದಲಾವಣೆ ಅನ್ನೋದು ಸೃಷ್ಟಿಯ ನಿಯಮ, ಕಾನ್ಸ್ಟಂಟ್ ಚೇಂಜ್. ಫ್ಯಾಮ್ಲಿ ಒಳಗೆ ಏನಾರು ಪ್ರಾಬ್ಲಮ್ಸ್ ಇದಾವೆ ಅಂತಂದ್ರೆ ಅದರೊಳಗೇನೋ ಚೇಂಜಸ್ ಇದೆ, ಅದನ್ನು ನಾವು ಬದಲಾವಣೆ ಮಾಡಬೇಕು, ಅದರೊಳಗೆ ಬದಲಾವಣೆ ಕಾಣಬೇಕು. ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಏನಾದರೂ ಬರ್ತಿದ್ರೆ ನಮ್ಮ ಇನ್ಕಮ್ ಸೋರ್ಸ್ನ ಜಾಸ್ತಿ ಮಾಡ್ಕೋಬೋದು, ಅಥವಾ ನಮ್ಮ ಖರ್ಚನ್ನ ಕಡಿಮೆ ಮಾಡಿಕೊಡ್ರಿ, ಅಥವಾ ಸೇವಿಂಗ್ಸ್ ಮಾಡಿರಿ. ಇದೇನು ಮಾಡಲಿಲ್ಲ ಅಂದರೆ ನಾವು ಮಾಡ್ತಿರೋದು ಮೋಸ್ಟ್ಲಿ ವ್ಯಾನಿಷ್ ಆಗ್ಬೋದು ಅಂತ ಅನಿಸುತ್ತೆ. ಲೈಫ್ ಒಳಗೆ ಅನ್ಪ್ಲೆಸೆಂಟ್ ನಾವೇನಾದ್ರು ಫೀಲ್ ಮಾಡ್ತೀವಿ ಅಂತಂದ್ರೆ, ಅಥವಾ ಮಿಸರೇಬಲ್ ಏನಾರು ಫೀಲ್ ಮಾಡ್ತೀವಿ ಅಂತಂದ್ರೆ, ಸ್ಯಾಡ್ನೆಸ್ ಏನಾದರೂ ಜಾಸ್ತಿ ಆಗ್ತಿದೆ ಅಂತಂದ್ರೆ, ನಾವು ಏನಾದರೂ ಒಂಚೂರು ಬದಲಾವಣೆ ಆಗಲೇಬೇಕು. ಬದಲಾವಣೆ ಅವಶ್ಯಕತೆ ಎಲ್ರಿಗೂ ಇದೆ. ಬಹುಶಃ ನಮ್ಮ ರಿಲೇಷನ್ಶಿಪ್ ಒಳಗಾಗಿರ್ಬೋದು, ಆಮೇಲೆ ನಮ್ಮ ಹೆಲ್ತ್ ಒಳಗಾಗಿರ್ಬೋದು, ನಮ್ಮ ಬಾಡಿ ಒಳಗಾಗಿರ್ಬೋದು, ನಾವಿರುವಂಥ ಸರ್ಕಲ್ ಒಳಗಾಗಿರ್ಬೋದು, ನಮ್ಮ ರೊಟೀನ್ ಒಳಗೆ ಚೇಂಜ್ ಆಗಬೇಕು, ನಮ್ಮ ಬಿಹೇವಿಯರ್ ಒಳಗೂ ಚೇಂಜ್ ಆಗಬೇಕು. ಬದಲಾವಣೆ ಭಾಳ ಇಂಪಾರ್ಟೆಂಟ್. ಜೀವನ ನಮಗೆ ಬದಲಾವಣೆ ಮಾಡೋದ್ರೊಳಗೆ ನಾವು ಬದಲಾಗಬೇಕು.